ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಅಜ್ಜಿ ಕಾಲದ ಹೆಲ್ದಿ ರೆಸಿಪಿ ಗುಂಬಳಕಾಯಿ ಸಾಸಿವೆ ಮಾಡುತ್ತಿದ್ದೇನೆ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನಿಮ್ಗೆ ನೋಡಿ ಗೊತ್ತಾಗ್ತದೆ, ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ನೋಡುವಾಗಲೇ ತಿನ್ನುವಂತ ಆಗ್ತಾ ಇಲ್ವಾ ನಿಮಗೆ? ನೋಡಿ ಸೂಪರ್ ಆಗಿರ್ತದೆ. ಮತ್ತು ಕಡಿಮೆ ಸಾಮಗ್ರಿಗಳು ಫ್ರೆಂಡ್ಸ್, ತುಂಬ ಏನು ಸಾಮಗ್ರಿ ಕೂಡ ಬೇಡ. ಇದು ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್. ಯಾಕೆಂದರೆ ಸ್ಪೈಸಿಯಾಗಿರುವುದಿಲ್ಲ, ಚಪ್ಪೆಯಾಗಿರ್ತದೆ, ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ, ಬಾಡಿಗೆ ಕೂಲಾಗಿ ಇರ್ತದೆ ನಮ್ಮ ಬಾಡಿಯನ್ನು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ, ಗುಂಬಳಕಾಯಿ ಅಂತೂ ಎಲ್ಲ ಕಡೆ ಸಿಗ್ತದೆ, ನೀವು ಆರಾಮಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಗುಂಬಳಕಾಯಿ ಸಾಸಿವೆ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಅರ್ಧ ಕಿಲೋ ಬೂದು ಗುಂಬಳಕಾಯಿ ತಗೊಂಡಿದ್ದೇನೆ. ನೋಡಿ, ಅರ್ಧ ಕಿಲೋ ತಗೊಂಡಿದ್ದೇನೆ. ಇದನ್ನು ಸ್ಕಿನ್ನೆಲ್ಲ ತೆಗಿಬೇಕು. ಸ್ಕಿನ್ ತೆಗೆದು ಚೆನ್ನಾಗಿ ನಾವು ಪೀಸ್ ಮಾಡ್ಕೊಳ್ಬೇಕಾಗ್ತದೆ. ನಾನು ಕಟ್ ಮಾಡ್ಕೊಳ್ತೇನೆ. ಇದು ಸಿಪ್ಪೆ ಸ್ವಲ್ಪ ಗಟ್ಟಿ ಫ್ರೆಂಡ್ಸ್, ಅದು ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ರಗಳೆ. ಇದು ಶಾರ್ಪ್ ಇರಬೇಕಾಗ್ತದೆ ನಮ್ಮ ಚಾಕು. ಸ್ಕಿನ್ ಸ್ವಲ್ಪ ದಪ್ಪ ಇರ್ತದೆ, ಹಾಗಾಗಿ ನೋಡಿ ಹೀಗೆ ಇದೇ ಥರ ಸ್ಕಿನ್ನೆಲ್ಲ ತಗೊಳ್ಬೇಕಾಗ್ತದೆ. ನಾನು ಸ್ಕಿನ್ ತಗೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಎಲ್ಲ ಪೀಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಈ ಹದದಲ್ಲಿ ಕಟ್ ಮಾಡ್ಕೊಳ್ಳಿ ಆಯಿತಾ. ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಹೀಗೆ ಇರಲಿ, ಚೆನ್ನಾಗಿರ್ತದೆ. ಹಾಗೆ ನೋಡಿ, ಇಷ್ಟು ತಿರುಳು ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ನೋಡಿ, ಇದು ಸ್ಕಿನ್ನಲ್ಲಿ ಕೂಡ ನಾನು ಚಟ್ನಿ ಮಾಡ್ತೇನೆ, ಚೆನ್ನಾಗಿರ್ತದೆ. ಇದು ಕೂಡ ತುಂಬ ಹೆಲ್ದಿ. ಅದು ಕೂಡ ಇದು ನಾವು ಮನೆಯಲ್ಲೇ ಬೆಳೆದಂಥ ಗುಂಬಳಕಾಯಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನಾವು ಏನು ಇದಕ್ಕೆ ರಾಸಾಯನಿಕ ಏನೂ ಹಾಕಲಿಲ್ಲ, ಹಾಗಾಗಿ ಇದು ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ವಾಶ್ ಮಾಡಿ, ಬೇಕಿದ್ದರೆ ಒಂದು ಸರಿ ಉಪ್ಪು ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತು ಚಟ್ನಿ ಮಾಡ್ಬೋದು ಫ್ರೆಂಡ್ಸ್. ಆಯಿತಾ, ಈ ಬೀಜ ಕೂಡ ಅಂದರೆ ಹೆಲ್ತಿಗೆ ಒಳ್ಳೆಯದು. ನಾವು ಒಣಗಿಸಿ ಇಟ್ಕೊಂಡು ಇದನ್ನು ಕೂಡ ನಾವು ಫ್ರೈ ಮಾಡಿ ಇದನ್ನು ಕೂಡ ತಿನ್ಬೋದು, ಚೆನ್ನಾಗಿರ್ತದೆ. ಓಕೆನಾ? ಈಗ ಫ್ರೆಂಡ್ಸ್, ನಾನು ಒಂದು ಪಾತ್ರೆಗೆ ತೊಳ್ಕೊಂಡು, ನಾನು ಈಗಾಗಲೇ ಇದು ವಾಶ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನಾನೊಂದು ಪಾತ್ರೆ ಇಟ್ಟಿದ್ದೇನೆ. ನಾನು ಇದೇ ಪಾತ್ರೆಯಲ್ಲಿ ನಾನು ಸಾಂಬಾರು ಮಾಡ್ತೇನೆ. ಗುಂಬಳಕಾಯಿ ಸಾಸಿವೆಯನ್ನು ಇದರಲ್ಲೇ ಮಾಡ್ತೇನೆ. ಇದನ್ನು ನಾವು ಈ ಪೀಸನ್ನೆಲ್ಲ ಹಾಕ್ಕೊಳ್ಳುವ, ಗುಂಬಳಕಾಯಿ ಪೀಸನ್ನು. ಈಗ ಫ್ರೆಂಡ್ಸ್, ಇದಕ್ಕೆ ನಾವು ನೋಡಿ ಒಂದು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಇದು ತುಂಬ ಖಾರ ಏನಿಲ್ಲ, ನೀವು ತುಂಬ ಖಾರ ಇದ್ದರೆ ಒಂದು ಕಡಿಮೆ ಹಾಕ್ಕೊಳ್ಳಿ. ಈ ಮೆಣಸು ತುಂಬ ಖಾರ ಇಲ್ಲ, ನೋಡಲಿಕ್ಕೆ ಎಷ್ಟು ದಪ್ಪ ಇರ್ತದೆ, ಉದ್ದ ಇರ್ತದೆ, ಖಾರ ಕಡಿಮೆ ಇದು. ಇದನ್ನು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿತಾ, ಹೀಗೆ ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಇಷ್ಟೇ ಹೀಗೆ ಮಾಡಿ ಹಾಕಿದರೆ ಸಾಕಾಗ್ತದೆ. ಇಲ್ಲಾಂದರೆ ಮಧ್ಯೆ ಭಾಗ ಮಾಡಿ ಕೂಡ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ನಾನು ವಾಟರ್ ಆ್ಯಡ್ ಮಾಡ್ತೇನೆ. ಮುಳುಗೋಷ್ಟು ನೀರು ಹಾಕ್ಕೊಳ್ಬೇಕು. ನೋಡಿ, ಮುಳುಗೋಷ್ಟು ನೀರು ಹಾಕಿದ್ದೇನೆ. ಇಷ್ಟು ನೀರು ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ನಾನು ಬೇಯಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ಒಲೆಗಿಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು ಲಿಡ್ ಕ್ಲೋಸ್ ಮಾಡುವ. ಒಂದು ಕುದಿ ಬಂದ ಮೇಲೆ ಉಪ್ಪು ಸೇರಿಸುವ. ಆಯಿತಾ, ಈಗಲೇ ಉಪ್ಪು ಹಾಕೋದು ಬೇಡ, ಒಂದು ಕುದಿ ಬಂದ ಮೇಲೆ ಹಾಕಬೇಕಾಗ್ತದೆ. ಯಾವಾಗಲೂ ಹಾಗೆ ವೆಜಿಟೇಬಲ್ಸಿಗೆ ಒಂದು ಕುದಿ ಬಂದ ಮೇಲೆ ಹಾಕಿದರೆ ಚೆನ್ನಾಗಿ ಬೇಯ್ತದೆ ಫ್ರೆಂಡ್ಸ್. ಆಯಿತಾ, ಈಗ ನಾವು ಒಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಈಗ ನಾವು ಕಾಯಿ ತುರಿ ಹಾಕ್ಕೊಳ್ಬೇಕಾಗ್ತದೆ, ಹಸಿ ಕಾಯಿ ತುರಿ. ನೋಡಿ, ಒಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ನಾವು ಬೇಳೆ ಏನು ಸೇರಿಸೋದಿಲ್ವಲ್ವಾ, ಈ ಸಾಂಬಾರಿಗೆ ನಾವು ಬೇಳೆ ಏನು ಹಾಕಲಿಕ್ಕಿಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ತಗೊಳ್ಬೇಕಾಗ್ತದೆ. ಸೇರಿಸ್ತೇನೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೇಬೇಕಾಗ್ತದೆ, ಹುಣಸೆ ಹುಳಿ. ಹಾಗೆ 3 ಊರು ಮೆಣಸು ತಗೊಂಡಿದ್ದೇನೆ. ಊರು ಮೆಣಸು ಇಲ್ಲ ಅಂದರೆ ನೀವು ಹಸಿಮೆಣಸು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯಿತಾ, ಒಂದು 2-3 ಅಲ್ಲಿ ಕೂಡ ಹಾಕ್ತೇವೆ, ಇಲ್ಲಿ ರುಬ್ಲಿಕ್ಕೂ ಕೂಡ ಒಂದು 2-3 ಹಾಕ್ಕೊಳ್ಳಿ. ಆಯಿತಾ, ನೀವು ಮೆಣಸು ಖಾರ ನೋಡ್ಕೊಂಡು ಹಾಕಿ. ಇದು ಹಾಕ್ತೇನೆ. ಇದು ಜಾಸ್ತಿ ಕಲರ್ ಇರುವುದಿಲ್ಲ, ಹಾಗಾಗಿ ಬ್ಯಾಡಿಗೆ ಮೆಣಸೆಲ್ಲ ಹಾಕಿದರೆ ಅದು ಕಲರ್ ಬರ್ತದೆ, ಅದಕ್ಕೋಸ್ಕರ ಊರು ಮೆಣಸು ಹಾಕೋದು. ಆಮೇಲೆ ಇದು ವೈಟೇ ಇರಬೇಕು. ನಮ್ಮ ಸಾಸಿವೆ, ಗುಂಬಳಕಾಯಿ ಸಾಸಿವೆ ಅಂದರೆ ವೈಟ್ ಇದ್ದರೆ ಚೆನ್ನಾಗಿರುವುದು. ಓಕೆ, 3 ಮೆಣಸು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೇನೆ. ಅರಿಶಿನ ಪೌಡರ್
ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ವಾಟರ್ ಹಾಕ್ತೇನೆ. ತುಂಬ ನೈಸಾಗಿ ರುಬ್ಬೋದು ಬೇಡ, ತುಂಬ ರುಬ್ಲಿಕ್ಕಂತ ಏನಿಲ್ಲ, ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರ್ತದೆ. ನಾನು ರುಬ್ತೇನೆ. ಮತ್ತು ನಾವು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಇಂಪಾರ್ಟೆಂಟ್ ಸಾಸಿವೆ ಅಲ್ವಾ, ನಾವು ಮಾಡ್ತಾ ಇರೋದು ಗುಂಬಳಕಾಯಿ ಸಾಸಿವೆ, ಹಾಗಾಗಿ ಹಸಿ ಸಾಸಿವೆ ಹಾಕಬೇಕಾಗ್ತದೆ. ಇದು ನಾನು ಸ್ವಲ್ಪ ರುಬ್ಬಿ ತರ್ತೇನೆ, ಆಮೇಲೆ ನಾವು ಸಾಸಿವೆ ಹಾಕ್ಕೊಳ್ಳುವ. ಫ್ರೆಂಡ್ಸ್ ನೋಡಿ, ಇಷ್ಟು ರುಬ್ಬಿ ಆಗಿದೆ. ಈಗ ನಾವು ಎಂತ ಮಾಡಬೇಕು ಗೊತ್ತುಂಟಾ ಫ್ರೆಂಡ್ಸ್, ನಾವು ಹಸಿ ಸಾಸಿವೆ ಹಾಕ್ಕೊಳ್ಬೇಕು. ನೋಡಿ ಆಯಿತಾ, ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ತೇನೆ. ಹಸಿ ಇದು, ಹುರಿದದ್ದಲ್ಲ, ಹಾಕ್ಕೊಳ್ಳುವ. ಇದನ್ನು ಈಗ ಇನ್ನೊಂದು ಸ್ವಲ್ಪ ಒಂದು 2 ರೌಂಡ್ ತಿರ್ಸ್ಕೊಳ್ಬೇಕಾಗ್ತದೆ. ಆಯಿತಾ, ಇದು ಸಾಸಿವೆ ಸ್ವಲ್ಪ ತರಿಯಾಗಬೇಕು. ನಾನು ಇನ್ನೊಮ್ಮೆ ರುಬ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್ ನೋಡಿ, ರುಬ್ಬಿ ಆಗಿದೆ. ನೋಡಿ ಈ ಥರ ಇರಬೇಕಾಯ್ತಾ, ತುಂಬ ನುಣ್ಣಗಾಗೋದು ಬೇಡ, ಇಷ್ಟೇ ಹದ ಇರಲಿ. ಆಯಿತಾ, ನೋಡಿ ತುಂಬ ಏನು ರೆಡ್ ಆಗಲಿಲ್ಲ ನೋಡಿ. ಆಯಿತಾ, ಇಷ್ಟೇ ಇರಬೇಕು. ಕಲರು ಕೂಡ ನಾವು ಬ್ಯಾಡಗಿ ಮೆಣಸು ಹಾಕಿದರೆ ತುಂಬ ಕಲರ್ ಬರ್ತದೆ ಫ್ರೆಂಡ್ಸ್. ಆಯಿತಾ, ಸಾಸಿವೆಗೆ ಸ್ವಲ್ಪ ಲೈಟ್ ಕಲರ್ ಇದ್ದರೆ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ, ನಾವೀಗ ನಮ್ಮ ಗುಂಬಳಕಾಯಿ ಏನಾಗಿದೆ ಅಂತ ನೋಡುವ. ಓಕೆ ಫ್ರೆಂಡ್ಸ್, ಗುಂಬಳಕಾಯಿ ಕೂಡ ಈಗ ನೋಡಿ ಕುದಿ ಬಂದಿದೆ. ಈಗ ನಾವು ಉಪ್ಪು ಸೇರಿಸುವ. ಆಯಿತಾ, ಸಾಲ್ಟ್ ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ನೋಡಿ ಬೇಯಲಿಲ್ಲ, ಇನ್ನೂ ಕೂಡ ಬೇಯಬೇಕಾಯ್ತಾ. ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಬೆಂದ ಮೇಲೆ ಗೊತ್ತಾಗ್ತದೆ, ಟ್ರಾನ್ಸ್ಪರೆಂಟ್ ಆಗ್ತದೆ ನಮ್ಮ ಗುಂಬಳಕಾಯಿ ಪೀಸು. ಈಗ ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಮ್ಮ ಗುಂಬಳಕಾಯಿ ಬೆಂದಿದೆ. ಈಗ ನೋಡುವ. ನೋಡಿ ಫ್ರೆಂಡ್ಸ್, ಬೆಂದಿದೆ, ಗೊತ್ತಾಗ್ತದೆ ನೋಡಿ, ಸಾಫ್ಟಾಗಿ ಬಂದಿದೆ ನೋಡಿ, ಬೆಂದಿದೆ. ಈಗ ನಾವು ಮಸಾಲೆ ಹಾಕ್ಕೊಳ್ಳುವ. ನಾನು ಮಸಾಲೆ ಪೇಸ್ಟ್ ಉಂಟಲ್ಲ, ಇದನ್ನು ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲ ಮಸಾಲೆ ಹಾಕಿದ್ದೇನೆ, ಮಿಕ್ಸ್ ಮಾಡಿಕೊಳ್ಳುವ. ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೂಪರಾಗಿರ್ತದೆ ಇದು. ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್. ಆಯಿತಾ, ಯಾಕೆಂದರೆ ತುಂಬ ಖಾರ ಏನಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಗುಂಬಳಕಾಯಿ ಕೂಡ ತಂಪಲ್ವಾ, ತುಂಬ ಒಳ್ಳೆಯದಾಗ್ತದೆ, ನಮಗೆ ಬಾಡಿಗೆ ಕೂಲ್ ಆಗ್ತದೆ, ಹೆಲ್ದಿ ಕೂಡ. ಅಜ್ಜಿ ಕಾಲದ ರೆಸಿಪಿ ಅಂದರೆ ಹೆಲ್ದಿನೇ ಇರ್ತದೆ. ಈ ರೆಸಿಪಿ ಮುಂದೆ ನಾವು 5 ಸ್ಟಾರ್ ಹೋಟೆಲಲ್ಲಿ ಕೂಡ ಇಂಥ ರುಚಿ ನಮಗೆ ಸಿಗೋದಿಲ್ಲ, ಆ ಥರ ಇರ್ತದೆ ಈ ರುಚಿ. ಹಾಗೆ ಹೆಲ್ದಿಯಾಗಿರ್ತದೆ. ನಾವು ಈ ಥರ ರೆಸಿಪಿಗಳೆಲ್ಲ ಮಾಡಬೇಕು ಫ್ರೆಂಡ್ಸ್. ಆಯಿತಾ, ಅಜ್ಜಿ ಕಾಲದ ರೆಸಿಪಿ ಎಲ್ಲ ನಾವು ಮರೆತು ಬಿಡ್ತೇವೆ, ಆದರೆ ಮರಿಬಾರ್ದು, ಮಾಡಿ ತಿಂತ ಇರಬೇಕು. ಆ ರುಚಿ ಹಾಗೆ ಇರ್ತದೆ, ಬಾಯಲ್ಲಿ ಹಾಗೆ ಇರ್ತದೆ. ನೀವು ಇದು ಹಾಕೊಂಡು ಊಟ ಮಾಡಿದರೆ ಗೊತ್ತಾಗ್ತದೆ ಎಷ್ಟು ಟೇಸ್ಟಿಯಾಗಿರ್ತದೆ ಅಂತ. ಇದು ಕುದಿಲಿ, ಒಂದು ಕುದಿ ಬರಲಿ, ಲಿಡ್ ಕ್ಲೋಸ್ ಮಾಡ್ತೇನೆ ಪುನಃ. ಓಕೆ ಫ್ರೆಂಡ್ಸ್ ನೋಡಿ, ಕುದೀತಾ ಇದೆ. ನಾವು ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಇದು ಒಗ್ಗರಣೆ ಬಿದ್ದ ಮೇಲೆ ಇನ್ನೂ ಚೆನ್ನಾಗಿರ್ತದೆ ಇದ್ರ ಸ್ಮೆಲ್, ಹಾಗೆ ಟೇಸ್ಟ್ ಕೂಡ ಹಾಗೆ. ಈಗ ಬೇಯುವಾಗಲೇ ಇದು ಉಂಟಲ್ಲ ಫ್ರೆಂಡ್ಸ್, ಹಸಿ ಸಾಸಿವೆ ಹಾಕಿದ್ದು ಸ್ಮೆಲ್ ಉಂಟಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಸೂಪರಾಗಿ ಆ ಹಸಿ ಸಾಸಿವೆ ಸ್ಮೆಲ್ ಮಾಡಿರ್ಬೋದು ನೀವು ಊಟದಲ್ಲಿ, ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇದು ಗುಂಬಳಕಾಯಿ ಸಾಸಿವೆ ಅಂದರೆ ಸಾಸಿವೆನೇ, ಆ ಥರ ಇರ್ತದೆ ಅದ್ರ ಟೇಸ್ಟು, ಸಾಸಿವೆದೇ ಟೇಸ್ಟ್ ಬರ್ತದೆ. ನಾವು ಒಂದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ, ಆ ಕಡೆ ಇದು ಬೇಯ್ತಾ ಇರಲಿ. ಫ್ರೆಂಡ್ಸ್, ನಾನೊಂದು ತಡ್ಕ ಪ್ಯಾನ್ ಇಟ್ಟಿದ್ದೇನೆ, ಒಂದು ಬಾಣಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿತಾ, ಒಂದು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದು ತೆಂಗಿನೆಣ್ಣೆ ಒಗ್ಗರಣೆ ಹಾಕಿದರೆ ಚೆನ್ನಾಗಿರೋದು ಫ್ರೆಂಡ್ಸ್. ಆಯಿತಾ, ಕೊಬ್ಬರಿ ಎಣ್ಣೆ ಒಗ್ಗರಣೆ ಚೆನ್ನಾಗಿರೋದು. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನಬೇಳೆ, ಒಂದು ಮೆಣಸು ತಗೊಂಡಿದ್ದೇನೆ, ಒಣಮೆಣಸು ಎಲ್ಲ ಒಂದೊಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳುವ.
ನೋಡಿ ಸಾಸಿವೆ ಕೂಡ ಸಿಡಿತಾ ಇದೆ. ನೋಡಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈಗ ನಾವು ಸಾಂಬಾರಿಗೆ ಹಾಕೊಳ್ಳುವ. ಫ್ರೆಂಡ್ಸ್, ಒಗ್ಗರಣೆ ಹಾಕೊಳ್ಳುವ. ವಾವ್, ಅದ್ಭುತವಾದ ಒಂದು ಘಮ ಬರ್ತಾ ಇದೆ ಫ್ರೆಂಡ್ಸ್. ಆಯಿತಾ, ನೋಡುವುದು ಈಗ ಹಾಕುವಾಗಲೇ ನನಗೆ ಹಸಿವೆ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ. ಮನೆಯೆಲ್ಲ ಹರಡ್ಕೊಂಡಿದೆ ಘಮ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ, ಒಗ್ಗರಣೆ ಬಿದ್ದ ಮೇಲಂತೂ ಅದು ರುಚಿ ಇನ್ನೂ ಹೆಚ್ಚಾಗಿರ್ತದೆ ಫ್ರೆಂಡ್ಸ್. ನೋಡಿ, ಸೂಪರಾಗಿರ್ತದೆ. ಕುಂಬಳಕಾಯಿ ಸಾಸಿವೆ ರೆಡಿಯಾಗಿದೆ ನೋಡಿ. ವೈಟ್ ರೈಸ್ ಜೊತೆಗೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಬಾಯ್ಲ್ಡ್ ರೈಸಿಗೂ ಕೂಡ ತಿನ್ಬೋದು. ನೋಡಿ, ಸೂಪರಾದ ನೋಡಿ, ಇದೇ ಹದದಲ್ಲಿ ಇರಲಿ. ತುಂಬ ಏನು ನೀರು ಬೇಡ, ದಪ್ಪನೂ ಬೇಡ, ಹೀಗೆ ಇರಲಿ. ತುಂಬ ಚೆನ್ನಾಗಿರ್ತದೆ ಕಲಿಸ್ಕೊಂಡು ತಿನ್ನಲಿಕ್ಕೆ. ಇದು ಸಾಸಿವೆ ಜೊತೆ ಒಂದು ಸಂಡಿಗೆ ಹಾಗೆ ಒಂದು ಹಪ್ಪಳ ಇದ್ದರೆ ಸಾಕಾಗ್ತದೆ. ಒಂದು ಪ್ಲೇಟ್ ಊಟ ಮಾಡ್ಬೋದು ಫ್ರೆಂಡ್ಸ್. ಒಂದಲ್ಲ 2 ಪ್ಲೇಟ್ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ ನೋಡಿ, ಅಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲ್ಲರ್ ಇಲ್ಲ, ಏನಿಲ್ಲ, ವೈಟ್ ಆಗೇ ಇದೆ. ಆದರೆ ರುಚಿ ಮಾತ್ರ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಮತ್ತೆ ನೋಡಿ, ಕುಂಬಳಕಾಯಿ ತಂದಾಗ ಯಾವಾಗಲೂ ನೀವು ಮಾಡ್ತೀರಾ ನೋಡಿ. ಒಮ್ಮೆ ನಿಮಗೆ ನಾಲಿಗೆಗೆ ಈ ರುಚಿ ಸಿಕ್ಕಿದರೆ ಉಂಟಲ್ಲ, ಪದೇ ಪದೇ ಮಾಡ್ತೀರಾ. ಮಕ್ಕಳಿಗೂ ಕೂಡ ಅದೇನು ಸ್ಪೈಸಿ ಅಂತ ಇಲ್ಲ, ಆರಾಮಾಗಿ ತಿಂತಾರೆ ಮಕ್ಕಳು ಕೂಡ. ನಾನು ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ, ಆಯಿತಾ? ನಾನು ಸರ್ವ್ ಮಾಡ್ತೇನೆ.